ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಸಿ ಟಿ ರವಿ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್ ಹೈಕೋರ್ಟ್ ಆದೇಶದ ನಂತರ? ಸತ್ಯಮೇವ ಜಯತೆ. ನೀವು ಕಾರತ್ಬೇಕಾದ್ರೂ ಇದನ್ನೇ ಹೇಳಿದ್ರಿ? ಹೌದು, ಕಾರತ್ಬೇಕಾದ್ರೂ ಇದನ್ನೇ ಹೇಳಿದ್ದೆ. ಅವ್ರೇನ್ ಮಾತಾಡಿದ್ರು ನಾವೇನ್ ಮಾತಾಡಿದ್ರು ಅನ್ನೋದಕ್ಕೆ ಕಸ್ಟೋಡಿಯನ್ ನಮ್ಗೆ ನಮ್ಮ ವಿಧಾನ ಪರಿಷತ್ತಿನ ಸಭಾಪತಿಗಳು. ಹೌದು, ಸಭಾಪತಿಗಳೇ ರೂಲಿಂಗ್ ಕೊಟ್ರು. ರೂಲಿಂಗ್ ಕೊಟ್ಟ ನಂತರನು ಕೂಡ ಯಾವ ರೀತಿ ನಡ್ಕೊಂಡ್ರು ಅನ್ನೋದನ್ನ ನೀವು ನೋಡಿದಿರಿ ಸದನದಲ್ಲಿ. ಹೇಗ್ ನಡ್ಕೊಂಡ್ರು, ಹಲ್ಲೆಗೆ ಪ್ರಯತ್ನ ಮಾಡಿದ್ರು. ನಿನ್ನೆ ರಾತ್ರಿ ಇಡೀ ಹೆರಾಸ್ಮೆಂಟ್ ಮಾಡಿದ್ರು, ದೌರ್ಜನ್ಯ ನಡೆಸಿದ್ರು. ಎಲ್ಲ ಸಂಗತಿ ನಾನು ಆರ್ಡರ್ ಕಾಪಿ ಸಿಕ್ಕಿದ್ಮೇಲೆ ನಿಮ್ ಜೊತೆನಲ್ಲಿ ವಿವರವಾಗಿ ಮಾತಾಡ್ತೀನಿ. ಸರ್, ಈಗ ಕೋರ್ಟ್ ಹೇಳಿದೆ ಸಿ ಟಿ ರವಿ ಅವರು ಎಲ್ಲಿದ್ದಾರೋ ಅಲ್ಲಿಯೇ ಬಿಡುಗಡೆಗೊಳಿಸಿ ಅಂತ. ಈಗ ನಿಮ್ ಜೊತೆ ಬರ್ತಿರೋ ಪೊಲೀಸರ ನಿರ್ಧಾರ ಏನ್ ಸರ್ ಇವಾಗ? ಅವರು ನೋಡಿದ್ದಾರೆ, ಆದೇಶ ಪ್ರತಿ ಒಂದು ತಗೊಂಡು ಆದೇಶ ಪ್ರತಿ ಮೇಲೆ ದಾವಣಗೆರೆ ಹೊತ್ತಿಗೆ ಆದೇಶ ಪ್ರತಿ ಬರ್ಬೋದು, ಬಂದ್ಮೇಲೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆದೇಶ ಪ್ರತಿ ಅವ್ರ ಕೈಗೆ ಅಂದ್ರೆ ಹಾರ್ಡ್ ಕಾಪಿನೇ ಸಿಗ್ಬೇಕಾ ಸರ್ ಅವ್ರಿಗೆ? ಸರ್ಟಿಫೈಡ್ ಕಾಪಿ ಮೇಲ್ ವಾಟ್ಸಪ್ ಬಂದ್ರೆ ಅದ್ರ ಮೇಲೆ ಬಿಡುಗಡೆ ಮಾಡಿದ್ದಾರೆ. ಓಕೆ ಸರ್, ಒಂದು ನಿಮಗೆ ಇಷ್ಟೆಲ್ಲ ಆದಾಗ ನಿಮ್ಮ ನಾಯಕರುಗಳೆಲ್ಲ ಬೆನ್ನೆಲುಬಾಗಿ ನಿಂತ್ಕೊಂಡ್ರು ಸಪೋರ್ಟಿವ್ ಆಗಿ, ಇಲ್ಲಾಂದ್ರೆ ಪರಿಸ್ಥಿತಿ ಈ ಪಾರ್ಟಿ ಸಾಮಾನ್ಯ ಕಾರ್ಯಕರ್ತನಿಂದ ಮೊದಲುಗೊಂಡು ರಾಜ್ಯ ಮತ್ತು ರಾಷ್ಟ್ರದ ನಾಯಕರವರೆಗೂ ಎಲ್ರೂ ಒಂದಾಗಿ ನಿಂತರು. ಅವ್ರಿಗೆ ನಾನು ಅಭಾರಿಯಾಗಿದ್ದೀನಿ. ಕಾರ್ಯಕರ್ತರಂತೂ ನನಗೆ ಎಷ್ಟು ಸಂಕಟ ಆಯ್ತು ಅದ್ರ 10 ಪಟ್ಟು ಸಂಕಟವನ್ನು ಅನುಭವಿಸಿದ್ರು. ಎಲ್ಲ ನಾಯಕರುಗಳು ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ನಮ್ಗೆ ಅನ್ನಿಸ್ತು ನಾನು ಪಕ್ಷಕ್ಕೆ ಕೆಲಸ ಮಾಡಿದ್ದಕ್ಕೆ ಯಾರ ಜೊತೆನಲ್ಲೂ ಪಕ್ಷದ ವಿಷಯದಲ್ಲಿ ರಾಜಿ ಇಲ್ಲದೆ ನಿಂತ್ಕೊಂಡಿದ್ದಕ್ಕೆ ಸಾರ್ಥಕ ಆಯ್ತು ಅಂತ ಅನ್ನಿಸ್ತು. ಇನ್ನು ಯಾವುದೇ ಕಾರ್ಯಕರ್ತ ಸಂಕಷ್ಟದಲ್ಲಿದ್ರು ಅವ್ರು ಹೇಗೆ ನನ್ನ ಕಷ್ಟ ಕಾಲದಲ್ಲಿ ನಿಂತ್ಕೊಂಡ್ರು ಅದೇ ರೀತಿ ಅವ್ರ ಕಷ್ಟಕ್ಕೂ ನಾನು ನಿಂತ್ಕೊಳ್ತೀನಿ. ಓಕೆ, ನಿನ್ನೆ ಇಡೀ ರಾತ್ರಿ ನಿಮ್ಮನ್ನ ನಡೆಸ್ಕೊಂಡಂತಹ ರೀತಿ ಮತ್ತು ನಿನ್ನೆ ನೀವು ಕಳೆದದನ್ನ ಹೇಗೆ ನೆನಪು ಮಾಡ್ಕೊಂಡ್ರಿ? ಇಲ್ಲ, ನಾನೀಗ ಆರ್ಡರ್ ಕಾಪಿ ಸಿಕ್ಕಿದ್ಮೇಲೆ ನಿಮಗೆ ವಿವರವಾಗಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಅಂದ್ರೆ ಒಂದು ಡೀಟೇಲ್ ಆಗಿ ಒಂದು ಪ್ರೆಸ್ ಮೀಟ್ ನಾಳೆ ನಿಮ್ಗೆ ವಿವರವಾಗಿ ನಾನು ಮಾತಾಡ್ತೀನಿ. ಸರ್, ಇನ್ನೊಂದು ವಿಚಾರ, ನಿಮ್ಮ ಲೀಗಲ್ ಸೆಲ್ ಅವ್ರು ಇದಾರಲ್ಲ, ನಿಜಕ್ಕೂ ಕೂಡ ಎಷ್ಟು ಇನ್ಸ್ಟೆಂಟ್ ರಿಯಾಕ್ಟ್ ಮಾಡಿದ್ರು ಅಂದರೆ ಒಂದ್ ಕಡೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಹೋಗ್ತಾರೆ, ಇಮಿಡಿಯೇಟ್ ಆಗಿ ಹೈಕೋರ್ಟ್ಗೆ ಹೋಗ್ತಾರೆ. ಬಹಳ ಚೆನ್ನಾಗಿ ಅವರು ಇವತ್ತು ನಿಮ್ಮನ್ನ ಹೊರಗೆ ತರೋದ್ರಲ್ಲಿ ಪ್ರಯತ್ನ ಪಟ್ಟಿದ್ದಾರೆ ಸರ್. ಖಂಡಿತ ಎಲ್ಲರ ಸಹಕಾರನೂ ಇದೆ. ನಾನು ಆರ್ಡರ್ ಕಾಪಿ ಸಿಕ್ಕಿದ್ಮೇಲೆ ನಿಮ್ಗೆ ವಿವರವಾಗಿ ಮಾತಾಡ್ತೀನಿ. ಸರ್, ನೀವು ಈಗ ರಿಲೀಸ್ ಆದ್ಮೇಲೆ ಬೆಂಗಳೂರಿಗೆ ಬರ್ತೀರಾ ಸರ್? ಇವತ್ತು ಬೆಂಗಳೂರಿಗೆ ಬರ್ತೀನಿ. ಈಗ ನಿಮ್ಮ ಜೊತೆನಲ್ಲೇ ಬರ್ತಾ ಇದ್ದಾರೆ ಆರ್ ಅಶೋಕ್ ಅವರು, ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು. ಒಟ್ಟಿಗೆ ಇದ್ದೀವಿ, ಬೆಂಗಳೂರಿಗೆ ಬರ್ತೀನಿ. ಬೆಂಗಳೂರಿಗೆ ಬಂದ ನಂತರ ಆರ್ಡರ್ ಕಾಪಿ ಸಿಕ್ಕ ನಂತರ ಮಾತಾಡ್ತೀರಾ? ಖಂಡಿತ. ಓಕೆ, ಥ್ಯಾಂಕ್ ಯು ಸಿ ಟಿ ರವಿ ಅವರೇ, ಧನ್ಯವಾದ. ಸೊ ಸಿ ಟಿ ರವಿ ಅವರೇ ಪಬ್ಲಿಕ್ ಟಿವಿಗೆ ಮಾತನಾಡಿದ್ದಾರೆ. ಆರ್ಡರ್ ಕಾಪಿ ಸಿಕ್ಕ ಮೇಲೆ ನಾಳೆ ಪ್ರೆಸ್ ಮೀಟ್ ಮಾಡ್ತೀನಿ ಅಂತ. ಪಬ್ಲಿಕ್ ಟಿವಿ ಜೊತೆ ಸಿ ಟಿ ರವಿ ಮಾತು. ಸತ್ಯಮೇವ ಜಯತೆ ಅನ್ನೋ ಮೊದಲನೇ ಮಾತಾಡಿದ್ರು ಅವರು. ಬೆಳಗಾವಿನಲ್ಲಿ ಕಾರ್ ಹತ್ತಬೇಕಾದ್ರು ಇದನ್ನೇ ಹೇಳ್ಬಿಟ್ಟು ಹತ್ತಿದ್ರು. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ರಿಯಾಕ್ಷನ್. ಇಡೀ ಪಕ್ಷ ತನ್ನ ಜೊತೆಗೆ ಮತ್ತು ಕಾರ್ಯಕರ್ತರು ತನ್ನ ಬೆನ್ನೆಲುಬಾಗಿ ನಿಂತಿದ್ರ ಬಗ್ಗೆ ಅವರು ಮಾತನಾಡಿದ್ರು. ಕಾರ್ಯಕರ್ತರು ಬೆನ್ನೆಲುಬಾಗಿ ನಿಂತಿದ್ದಾರೆ, ನಾನು ಅವರ ಕಷ್ಟಗಳಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಅವ್ರ ಜೊತೆಯಾಗಿ ನಿಲ್ತೀನಿ ಅಂತ ಹೇಳಿದ್ರು ಮತ್ತು ಎಲ್ರಿಗೂ ಕೂಡ ಧನ್ಯವಾದವನ್ನ ತಿಳಿಸಿದ್ರು. ಆರ್ಡರ್ ಕಾಪಿ ಸಿಕ್ಕ ನಂತರದಲ್ಲಿ ಅವರು ನನ್ನನ್ನು ಬಹುಶಃ ದಾವಣಗೆರೆಯಲ್ಲಿ ಬಿಡುಗಡೆಗೊಳಿಸಬಹುದು ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ರು. ಜೊತೆಗೆ ಬೆಂಗಳೂರಿಗೆ ಬಂದು ನಂತರ ನಾನು ಎಲ್ಲವನ್ನೂ ಮಾತನಾಡ್ತೀನಿ ಅಂದಿದ್ದಾರೆ ಸಿ ಟಿ ರವಿ. ಈಗ ಒಂದು